ಹಾಗಾದ್ರೆ ಅಶೋಕ್ ಅವರೇ, ನೀವು ಗೋದ್ರೇಜ್ ನಂಬರ್ 1 100 ಗ್ರಾಮ್ನ ಸ್ಕೀಮ್ ಕೇಳ್ತಿದ್ರಿ. ಹಾ, ಗೋದ್ರೇಜ್ ನಂಬರ್ 1 ಪ್ಯಾಕ್ ಆಫ್ 4ನ MRP 60 ರೂಪಾಯಿ ಹಾಗೂ ಪ್ರೈಸ್ ಟು ರೀಟೇಲರ್ 54 ರೂಪಾಯಿ 54 ಪೈಸೆ. ನಿಮ್ಗೆ ಎಲ್ಲಾ ಸ್ಕೀಮ್ ತೆಗೆದು ಬರೋ ನೆಟ್ ರೇಟ್ 52 ರೂಪಾಯಿ 36 ಪೈಸೆ. ಅಂದ್ರೆ ನಿಮ್ಮ ನೆಟ್ ಪ್ರಾಫಿಟ್ ಪರ್ ಸೆಟ್ ಆಗುತ್ತೆ 7 ರೂಪಾಯಿ 64 ಪೈಸೆ. ಇದರಲ್ಲಿ ನಿಮ್ಮ 10% ಮಾರ್ಜಿನ್ ಸೇರಿದೆ ಮತ್ತೆ 4% ಸ್ಕೀಮ್. ಆದ್ರೆ ಲಕ್ಸ್ ಮೇಲೆ ಸ್ಕೀಮ್ ಜಾಸ್ತಿ ಇದೆ. ಅಶೋಕ್ ಅವರೇ, ನಾನು ಲಕ್ಸ್ ನ ಸ್ಕೀಮ್ ನ ಬಿಲ್ ಕೂಡ ಸಂದೀಪ್ ಸ್ಟೋರ್ ನಲ್ಲಿ ನೋಡಿದೀನಿ. ಲಕ್ಸ್ 100 ಗ್ರಾಮ್ ಮೇಲೆ ಪರ್ ಸೆಟ್ ಸ್ಕೀಮ್ ಬರೇ 3.5%. ಮತ್ತೆ ನಿಮ್ಗಂತೂ ಗೊತ್ತೇ ಇದೆ, ಲಕ್ಸ್ ನ ರೀಟೇಲರ್ ಮಾರ್ಜಿನ್ ಬರೇ 8%. ಅಂದ್ರೆ ಲಕ್ಸ್ ನ ಪ್ರತಿ ಸೆಟ್ ಮೇಲೆ ನಿಮ್ಮ ಲಾಭ ಬರೇ 7 ರೂಪಾಯಿ 45 ಪೈಸೆ. ಮತ್ತೆ ಗೋದ್ರೇಜ್ ಮೇಲೆ 7 ರೂಪಾಯಿ 64 ಪೈಸೆ. ಮತ್ತೆ ಅಶೋಕ್ ಅವರೇ, ನಿಮ್ಗಂತೂ ಗೊತ್ತೇ ಇದೆ, ಗೋದ್ರೇಜ್ ನಂಬರ್ 1 ಗ್ರೇಡ್ 1 ಸಾಬೂನ್ ಆಗಿದೆ. ಸರಿ, ಹಾಗಾದ್ರೆ ನೀವು ನನಗೆ 3 ಬಾಕ್ಸ್ ಮಿಕ್ಸ್ಡ್ ಕೊಟ್ಬಿಡಿ. ಸರಿ, ಒಳ್ಳೇದು ಅಶೋಕ್ ಅವರೇ. ಸಿಂಥಾಲ್ ಮೇಲೂ ಒಳ್ಳೆ ಸ್ಕೀಮ್ ಬಂದಿದೆ, ನಾನು ನಿಮಗೂ ವಿವರಿಸ್ತೀನಿ. ಅಶೋಕ್ ಅವರೇ, ನೀವು ಮಾರ್ಟಿನ್ ಕಾಯಿಲ್ ಇಡ್ತೀರಾ. ಇವತ್ತು ನಾನು ನಿಮಗೆ ಗುಡ್ ನೈಟ್ ಮೊಸ್ಕಿಟೋ ಕಾಯಿಲ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಗುಡ್ ನೈಟ್ ಎಲ್ಲಕ್ಕಿಂತ ಹೆಚ್ಚು ಸೇಲ್ ಆಗುವ 12 ಗಂಟೆ ಕಾಯಿಲ್. ಇಷ್ಟೇ ಅಲ್ಲ, ಇದರಲ್ಲಿ ಒಳ್ಳೆ ಪರಿಮಳನೂ ಇದೆ. ಅರೆ, ಇದರ ನೆಟ್ ರೇಟ್ ಏನಿದೆ? ನೆಟ್ ರೇಟ್ ಬೀಳುತ್ತೆ ನಿಮ್ಗೆ 18 ರೂಪಾಯಿ 41 ಪೈಸೆ. ಮತ್ತೆ ಇದರ ಬಾಕ್ಸ್ ರೇಟ್ ಬೀಳುತ್ತೆ ನಿಮ್ಗೆ 1105 ರೂಪಾಯಿ. ನನಗಂತೂ ಇದು ಕಡಿಮೆಗೆ ಸಿಗ್ತಾ ಇದೆ. ಇದರ ರೇಟ್ 1095 ರೂಪಾಯಿ ಇರಬಹುದು ಅಶೋಕ್ ಅವರೇ. ಆದ್ರೆ ನೀವು ನಿಮ್ಮ ಪ್ರಗತಿಯ ಲಾಭ ಕೂಡ ನೋಡಿ ಮತ್ತೆ ಹೇಳಿ. ನಂಗನ್ಸುತ್ತೆ ಇದನ್ನ ತಗೊಳ್ಳೋದ್ರಲ್ಲಿ ನಿಮಗೆ ಲಾಭ ಇದೆ. ಮತ್ತೆ ಇಲ್ಲಿ ಎಲ್ಲಾ ಹೋಲ್ಸೇಲರ್ಗಳು ನಮ್ಮಿಂದಾನೇ ತಗೊಳ್ತಾ ಇದಾರೆ. ಇಲ್ಲಿ ಇದೇ ರೇಟ್ ನಡೀತಾ ಇದೆ. ವಿಜಯ್ ಸರಿಯಾಗಿ ಹೇಳ್ತಾ ಇದಾರೆ ಅಶೋಕ್ ಅವರೇ, ಇದ್ರಲ್ಲಿ ನಿಮ್ ಲಾಭ ಇದೆ. ಸರಿ, 1 ಬಾಕ್ಸ್ ಕೊಟ್ಬಿಡಿ. ಮತ್ತೆ 2 ದಿನ ಬಿಟ್ಟಿದ್ದು ಸೇಲ್ ಆದ್ರೆ ಇನ್ನೊಂದು ಬಾಕ್ಸ್ ಕೊಟ್ಬಿಡಿ. ನೀವಿದನ್ನ ಒಂದ್ರ ಮೇಲೊಂದು ಇಟ್ಬಿಡಿ. ಎಷ್ಟು ಕಾಣುತ್ತೋ ಅಷ್ಟು ಜನ ಇದನ್ನ ಕೇಳ್ತಾರೆ ಮತ್ತೆ ಖರೀದಿಸ್ತಾರೆ ಕೂಡ. ನಾನ್ ನಂಬಿ ಅಶೋಕ್ ಅವರೇ, ಈ ಕಾಯಿಲ್ ಒಮ್ಮೆ ತಗೊಂಡ್ರೆ ಗ್ರಾಹಕರು ತಗೊಳ್ತಾನೆ ಇರ್ತಾರೆ. ಇದ್ರ ಸೇಲ್ ತುಂಬಾ ಹೆಚ್ಚಾಗುತ್ತೆ. ನೀವು 2 ಬಾಕ್ಸ್ ಇಂದ ಆರಂಭಿಸಿ. 2 ಬಾಕ್ಸ್ ತುಂಬಾ ಜಾಸ್ತಿ ಆಯ್ತು. ಅರೆ ಅಶೋಕ್ ಅವರೇ, ಒಂದ್ಸಲ ತಗೊಂಡ್ ನೋಡಿ, ಇದ್ರ ಸೇಲ್ ತುಂಬಾ ಹೆಚ್ಚುತ್ತಾ ಇದೆ. ಈಗ ನೀವು 2 ಬಾಕ್ಸ್ ಇಂದ ಆರಂಭಿಸಿ. ನಾನು ಮುಂದಿನ ತಿಂಗಳು ಬಂದು ಆರ್ಡರ್ ತಗೊಂಡ್ ಹೋಗ್ತೀನಿ. ಮತ್ತೆ ಸಂಜೆ ಆರ್ಡರ್ ಡೆಲಿವರಿ ಮಾಡುವಾಗ ಸರಿಯಾಗಿ ಹಾಕಿಸ್ಬಿಡ್ತೀನಿ. ಖಂಡಿತ. ಸರಿ, ಕೊಟ್ಬಿಡಿ 2 ಬಾಕ್ಸ್. ಹಾಗಾದರೆ ನೋಡಿದ್ರಲ್ಲ ಗೆಳೆಯರೇ, ಇಲ್ಲಿ ISR ವಿಜಯ್ ಅಶೋಕ್ ಅವರಿಂದ ನೆಟ್ ರೇಟ್ ನ ಬಗ್ಗೆ ಮಾತನಾಡಿದರು ಹಾಗೂ ಅವರು ಅಶೋಕ್ ಅವರಿಗೆ ಅದರ ಲಾಭದ ಬಗ್ಗೆ ಹೇಳಿ ಕನ್ವಿನ್ಸ್ ಮಾಡಿದರು. ನಂತರ ಅವರು ಅಶೋಕ್ ಅವರ ಔಟ್ಲೆಟ್ ನಲ್ಲಿ ಗುಡ್ ನೈಟ್ ಕಾಯಿಲ್ ನ ಆಪರ್ಚುನಿಟಿ ನೋಟ್ ಮಾಡಿದರು ಹಾಗೂ ಪ್ರಾಡಕ್ಟ್ ಡೀಟೇಲರ್ ಬಳಸಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಇಲ್ಲಿ ಅವರು ಅಶೋಕ್ ಅವರ ಮಾರ್ಕೆಟ್ ರೇಟ್ ನ ಅಬ್ಜೆಕ್ಷನ್ ಕೂಡ ಹ್ಯಾಂಡಲ್ ಮಾಡಿದರು. ಅವರಿದನ್ನು ಸರಿಯಾಗಿ ಮಾಡಿದರೆ ಅಥವಾ ಏನಾದರೂ ಕೊರತೆಗಳಿದ್ದವೆ ಎಂದು ನಾವು ನಮ್ಮ ಗ್ರೂಪ್ ನಲ್ಲಿ ಡಿಸ್ಕಸ್ ಮಾಡೋಣ.